ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಯುವರಾಜ್. ನೋಡಿ, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಮಾಡೋಕ್ಕೂ ಕೂಡ ಒಂದಷ್ಟು ಜನ ಹೆಣ್ಮಕ್ಳಿಗೆ ಜೊತೆಗೆ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಭಯ ಆಗುತ್ತೆ. ಯಾಕಂದರೆ ಎಲ್ಲಿ ನಮ್ಮನ್ನು ಕೂಡ ಟ್ರೋಲ್ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಯೂಶಲಿ ಸೆಲೆಬ್ರಿಟಿಗಳ ಲೈಫ್ ಅಂದರೆ ಹಾಗೆ ಅಲ್ವಾ? ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾವ ಸಿನಿಮಾ ಮಾಡ್ತಾರೆ, ಯಾರು ಸೀರಿಯಲ್ಸ್ ಮಾಡ್ತಾರೆ, ಅದರಲ್ಲಿ ಅವ್ರು ಹೆಂಗೆ ಸರ್ವೈವ್ ಆಗ್ತಾರೆ ಇದೆಲ್ಲ ನಮಗೆ ಗೊತ್ತಿರುತ್ತೆ. ಬಟ್ ಬಿಹೈಂಡ್ ಅದ್ರ ಜರ್ನಿ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯೂಶಲಿ ಅವರ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು, ಅವ್ರು ಕೊಟ್ಟಂತಹ ಇಂಟರ್ವ್ಯೂಸ್ಗಳನ್ನು ಇಟ್ಕೊಂಡು ರೋಸ್ಟ್ ಮಾಡುವಂತಹವರ, ಟ್ರೋಲ್ ಮಾಡುವಂತಹವರ ಸಂಖ್ಯೆ ಸದ್ಯಕ್ಕೆ ಹೆಚ್ಚಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಸೋನು ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಗಲಾಟೆಗಳಾಗಿತ್ತು. ಆ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ ಸಮರ ಆಗಿತ್ತು. ಆ ನಂತರದಲ್ಲಿ ಸೋನು ಅವರು ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಸದ್ಯಕ್ಕೀಗ ಇದೇ ವಿಚಾರವಾಗಿ ಧ್ರುವಂತ್ ಅವರು ಸುದ್ದಿನಲ್ಲಿದ್ದಾರೆ. ಧ್ರುವಂತ್ ಅವರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಅಂದರೆ ಪ್ರಸ್ತುತ ಏನು ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯೂಶಲಿ ಅದು ಎಲ್ಲ ಗಂಡು ಮಕ್ಕಳು ತಲೆನಲ್ಲೂ ಕೂಡ ಅಚ್ಚಳಿಯದೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಇಟ್ಕೊಂಡು ಹೆಣ್ಮಕ್ಳು ವಿರುದ್ಧವಾಗಿ ಧ್ರುವಂತ್ ಅವರು ಮಾತಾಡಿದ್ರು. ಈ ರೀತಿ ಮಾತಾಡೋದು ಸರಿನಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆ. ಅದರ ಜೊತೆಗೆ ಧ್ರುವಂತ್ ಅವ್ರನ್ನ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧ್ರುವಂತ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಧ್ರುವಂತ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಧ್ರುವಂತ್ ಅವರೇ, ಹೇಗಿದ್ದೀರಾ? ನಮಸ್ತೆ. ಅಲ್ಲ, ನೀವು ಕಾಂಟ್ರವರ್ಸಿಗೆ ಇಷ್ಟನೋ ಅಥವಾ ಕಾಂಟ್ರವರ್ಸಿ ನಿಮಗೆ ಇಷ್ಟನೋ? ಈ KGF ಅಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ವೈಲೆನ್ಸ್ 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 ಡೋಂಟ್ ಲೈಕ್ ಮೀ ಬಟ್ ಐ ಕಾಂಟ್ ಹೆಲ್ಪ್ ಇಟ್ ಅಂತ. ಐ ಡೋಂಟ್ ಲೈಕ್ ವೈಲೆನ್ಸ್, ಐ ಕಾಂಟ್ ಹೆಲ್ಪ್ ಇಟ್ ಅಂತ. ಸೊ ಹೀಗಾಗಿದೆ ಈಗ ಕತೆ. ಆಕ್ಚುಲಿ ನೀವು ಹೇಳ್ದಾಗೇನೆ ಬರೀ ಇದೊಂದು ವಿಚಾರ ಅಂತಲ್ಲ. ಇವತ್ತು ಸೆಲೆಬ್ರಿಟಿ ಅಂದ ತಕ್ಷಣ ಅವರ ವೈಯಕ್ತಿಕ ಲೈಫ್ ತಗೊಂಡಾಗ್ಲಿ ಅಥವಾ ಅವ್ರನ್ನ ಟೀಕೆ ಮಾಡೋದಾಗ್ಲಿ, ಸೆಲೆಬ್ರಿಟಿ ಅಥವಾ ಅವರೊಂದು ಲೈಮ್ ಲೈಟ್ ಅಲ್ಲಿ ಇರ್ತಾರನ್ನೋ ಕಾರಣಕ್ಕೆ ಬಹಳ ವೈಯಕ್ತಿಕವಾಗಿ ಅವ್ರಿಗೆ ಕೆಟ್ಟದಾಗಿ ರೋಸ್ಟ್ ಮಾಡೋದಾಗ್ಲಿ, ಇದೆಲ್ಲ ಇವತ್ತು ತುಂಬಾ ಜಾಸ್ತಿ ಆಗಿದೆ. ಮತ್ತೆ ನಾವು ಯಾವುದಾದ್ರೂ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ, ಪ್ರಸ್ತುತ ನಡೆಯೋದ್ರ ಬಗ್ಗೆ ನಾವು ಒಂದು ಹೇಳಿಕೆ ಕೊಟ್ಟಾಗ ಕೆಲವು ವಾಹಿನಿಗಳು ಮತ್ತೆ ಇನ್ನು ಕೆಲವು ಈ ಸೋಷಿಯಲ್ ಮೀಡಿಯಾ ಏನಿದ್ದಾರೆ, ಈ ಸೋ ಕಾಲ್ಡ್ ರೋಸ್ಟರ್ಸ್ ಅಂತೆ ಇವ್ರುಗಳು ಅದಕ್ಕೆ ಬೇರೆದೊಂದು ಟೈಟಲ್ ಕೊಟ್ಟು ಅದನ್ನ ತಿರುಚಿ ತನ್ನ ಒಂದು ದಿನದ್ದು ಆ ಲೈಕಿಂಗ್ಸ್, ಆ ಕಮೆಂಟ್ಸ್ಗೆ, ವ್ಯೂಸ್ಗೋಸ್ಕರ, ಯಾಕಂದ್ರೆ ಇವರಿಗೆ ನಮ್ಮಿಂದನೇ ಊಟ ಆಗಬೇಕಾಗಿರೋದು. ಸೊ ಇವರು ಮಾಡೋವಂಥ ಈ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟಿ ಏನಿದೆ ಇದು ತುಂಬಾ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ಬಹಳ ಕಮ್ಮಿ ಇತ್ತು. ಇವತ್ತೇನಾಗಿದೆ, ಆಂಟಿ ನ್ಯೂಸ್ಗಳೇ ಜಾಸ್ತಿ. ಒಬ್ಬರನ್ನ ರಾಂಗ್ ಆಗಿ ಪೊಟ್ರೆ ಮಾಡಿ ಅವರು ಹೇಳಿರೋ ಮಾತನ್ನ ತಿರುಚಿ ಅದನ್ನ ಬೇರೆದಕ್ಕೆ ಟರ್ನ್ ಮಾಡಿ ಪಬ್ಲಿಕ್ನ ಎತ್ಕಟ್ಟಿ ದೇ ವಾಂಟ್ ನ್ಯೂಸ್. ಸೊ ಈ ರೀತಿ ನಡೀತದೆ. ಇದರದ ವಿರುದ್ಧ ನಾನು ಒಂದು ಕೆಲವು ಸಂದರ್ಶನಗಳಲ್ಲಿ ವಾಯ್ಸ್ ರೈಸ್ ಮಾಡಿದ್ದೀನಿ. ಸೊ ಎಲ್ಲವೂ ಅಷ್ಟೇ, ಯಾವುದೇ ಯುದ್ಧಕ್ಕೆ ನಾವು ಇಳಿದಾಗ ಫಸ್ಟ್ ಒಂದು ಯಾವುದನ್ನೇ ಒಂದು ಕರೆಕ್ಟ್ ಮಾಡಕ್ಕೆ ಇದ್ದಾಗ ಅದದ್ದು ಫಸ್ಟ್ ಕಲ್ಲು ನಮಗೆ ಬೀಳುತ್ತೆ. ಸೊ ಐ ಆಮ್ ರೆಡಿ. ಬಟ್ ಇದರಿಂದ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ವೈ ಐ ಕಾಂಟ್ ಬಿ ಅ ವಾಯ್ಸ್ ಆಫ್ ದೆಮ್ ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ. ಸೊ ಇದ್ರ ವಿರುದ್ಧ ಈಗ ಏನು ಸೆಲೆಬ್ರಿಟೀಸ್ ಅವ್ರ ಬಗ್ಗೆ ಅಥವಾ ನಾವೀಗ ಬಿಗ್ ಬಾಸ್ 12 ಆದ್ಮೇಲೆ ಅಂತೂ ತುಂಬಾ ಜಾಸ್ತಿ ಆಗೋಗಿದೆ ಈ ಬೇರೆಯವ್ರಿಗೆ ಕೆಟ್ಟ ಕಮೆಂಟ್ಸ್ಗಳು ಮಾಡೋದು. ಈಗ ತುಂಬಾ ಜನ ಸೆಲೆಬ್ರಿಟೀಸ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಎಸ್, ವಿ ಆರ್ ಟೇಕಿಂಗ್ ಇಟ್ ಇನ್ ಅ ಬಿಗ್, ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದೆ. ಯಾಕಂದರೆ ಇನ್ನು ಮುಂದೆ ಪ್ರತಿಭೆಗಳು ಯಾರೇ ಇರಲಿ, ಯಾವುದೇ ಮಕ್ಕಳು ಬರೋದಾದ್ರೆ ಅವರೆಲ್ಲ ಫೇಸ್ ಮಾಡಬಾರ್ದು ಇದನ್ನ. ಇಂಥ ಒಂದು ವಿಕೃತಿ, ಈ ಮೈ ಬಗ್ಸಿ ದುಡಿಯೋಕ್ಕಾಗದಿರೋರು ಜಸ್ಟ್ ಒಂದು ಫೋನ್ ಇಂಟರ್ನೆಟ್ ಇದ್ದ ತಕ್ಷಣ ಬಾಯಿಗೆ ಬಂದಿದ್ದು ಮಾತಾಡಿ, ಮತ್ತು ಈ ಚಪ್ರಿಗಳಿಗೆ ಇನ್ನೊಂದು ಗುಂಪು ವಾವ್ ಸೂಪರ್ ಇನ್ನೂ ಬೇಕು ಅಂತ ಹೇಳಿ. ಸೊ ದೇ ಆರ್ ಆಲ್ ಸ್ಯಾಡಿಸ್ಟಿಕ್. ಅವ್ರು ಅನ್ಕೊಂಡಿರ್ತಾರೆ ಈಗ ಆರ್ಟಿಸ್ಟ್ಗಳು ಅಂತ ಅಂದ ತಕ್ಷಣ ಈಗ ರಾತ್ರಿ ಇವ್ರುಗಳ ಥರ ಇಂಥ ಹಲ್ಕ ಕೆಲಸ ಮಾಡಿ ಊಟ ಮಾಡಿ ಮಲಗಿದ ತಕ್ಷಣ ಬೆಳಿಗ್ಗೆ ಪಾಪ್ಯುಲರ್ ಆಗ್ತಾರೆ ಅಂತ. ನಾವೆಲ್ಲ ಇದನ್ನ ಆಯ್ಕೆ ಮಾಡ್ಕೊಂಡಿರೋರಲ್ಲ. ವರ್ಷಾನುಗಟ್ಲೆ ಒಂದು ಕ್ಷೇತ್ರದಲ್ಲಿ ಯಾರೇ ಆಗಿರಲಿ, ನಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ಈಗ ಬರ್ತಿರೋ ಯಂಗ್ ಟ್ಯಾಲೆಂಟ್ಸ್ ಆಗಿರ್ಬೋದು, ಎಷ್ಟೋ ವರ್ಷಗಳಿಂದ ಒಂದು ಕ್ಷೇತ್ರದಲ್ಲಿ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ತನ್ನನ್ನು ತಾನು ಪ್ರೂವ್ ಮಾಡಿ ಎಷ್ಟೋ ವರ್ಷಗಳ ಒಂದು ಜರ್ನಿ ಇರುತ್ತೆ. ಅದರಲ್ಲಿ ಎಷ್ಟೆಷ್ಟು ಅನುಭವಿಸಿರ್ತಾರೆ. ಈ ಒಂದೇ ದಿನ ರಾತ್ರಿ ಆಗಿರೋವಂಥದ್ದು ಅಲ್ಲ. ಕೆಲವ್ರಿಗೆ ಬಂದಿರ್ಬೋದು, ಕೆಲವರು ಲೈಮ್ ಲೈಟಲ್ಲಿ ಒಂದೇ ಸಲ ಆಪರ್ಚುನಿಟಿ ಬಂದಿರ್ಬೋದು, ಅದು ಅವರ ಅದೃಷ್ಟ. ಆದರೆ ತುಂಬ ಕಷ್ಟಪಟ್ಟು ಮಾಡಿರೋವಂಥದ್ದು. ಸೊ ಇಂಥ ಹೀಗಿರಬೇಕಾದ್ರೆ ಇವ್ರ ಪಾಪ್ಯುಲಾರಿಟಿ ಆಗಕ್ಕೆ ಕಷ್ಟಪಡದೆ ಇಂಥ ಪಾಪ್ಯುಲರ್ ಆಗಿರೋ ಸೆಲೆಬ್ರಿಟೀಸ್ಗಳನ್ನ ಇಟ್ಕೊಂಡು ಇವ್ರು ಕೆಟ್ಟದಾಗಿ ಮಾತಾಡಿ ಓವರ್ನೈಟ್ ಪಾಪ್ಯುಲಾರಿಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಸೊ ಅದರ ವಿರುದ್ಧ ನಮ್ಮ ವಾಯ್ಸ್. ಸೊ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ,
ಒಂದು ಇಂಟರ್ವ್ಯೂನಲ್ಲಿ. ಅಂದ್ರೆ ಒಂದು ಪ್ರಶ್ನೆ ಬರುತ್ತೆ, ಮದುವೆ ಆಗ್ತೀರಾ ಅನ್ನುವಂತಹ ಪ್ರಶ್ನೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಸದ್ಯಕ್ಕೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀರಾ. ಹೌದು ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಹೌದು. ಇಲ್ಲ, ಅದು ಒಂದು. ಮತ್ತೆ ನಾನು ಈ ಚಪ್ರಿಗಳ ಬಗ್ಗೆ ಮಾತಾಡಿದ್ದೀನಿ. ಅಂದ್ರೆ ಇದೇ ರೀತಿ ಸೆಲೆಬ್ರಿಟಿಗಳ ಬಗ್ಗೆ ಕೆಟ್ಟದೆಲ್ಲ ಮಾತಾಡಿ ಅವ್ರನ್ನ ಇಟ್ಕೊಂಡು ಏನೋ ರೋಸ್ಟ್ ಅಂತ. ನಾನು ಎಲ್ರು ಅಂತ ಹೇಳಲ್ಲ, ಕೆಲವರು ಏನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಏನಿದ್ದಾರೆ ಅವರೊಂದು ಒಳ್ಳೆ ವಿಚಾರದ ಬಗ್ಗೆ, ಈಗ ಪ್ರಕೃತಿ ಬಗ್ಗೆ ಆಗ್ಲಿ, ಮಣ್ಣಿನ ಬಗ್ಗೆ ಆಗ್ಲಿ, ಗಿಡದ ಬಗ್ಗೆ ಆಗ್ಲಿ, ಮತ್ತೆ ಹಲವಾರು ಸಾಧಕರ ಬಗ್ಗೆ ಆಗ್ಲಿ, ನಮ್ಮ ಸನಾತನ ಧರ್ಮ ಬಗ್ಗೆ ಆಗಿರ್ಲಿ, ಅಥವಾ ಮಕ್ಕಳ ಚೈಲ್ಡ್ ಹೆಲ್ತ್, ಮೆಂಟಲ್ ಹೆಲ್ತ್, ಇದ್ರ ಬಗ್ಗೆ ಎಲ್ಲ ತುಂಬಾ ಸ್ಟಡಿ ಮಾಡಿ ಅದನ್ನ ಜನಗಳ ಮುಂದೆ ತರ್ತಾರೆ. ಸೊ ನಾವೇನ್ ಮಾಡಿದ್ವಿ, ಈಗ ಆಂಟಿ ಸೋಷಲ್ ಬಗ್ಗೆನೂ ಮಾತಾಡ್ಬೇಕು, ಏನೇನೆಲ್ಲ ನಡೀತದೆ ಇವತ್ತು ಸೋಷಿಯಲ್ ಮೀಡಿಯಾ. ಬಿಕಾಸ್ ಈಗ ಮಗು ಹತ್ರನು, ಒಂದು ಚಿಕ್ಕ ಮಗು ಹತ್ರನು ಮೊಬೈಲ್ ಫೋನ್ ದೇ ಹ್ಯಾವ್. ಓಪನ್ ಮಾಡಿದ್ರೆ ಏನ್ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದಾರೆ, ಒಳ್ಳೇದನ್ನ ನೋಡ್ಬೇಕು. ಈಗ ಬರ್ತಾ ಇರೋದು ಇದ್ರದ್ದು ವಿರುದ್ಧ ನಾವು ಎತ್ತಿದ್ವಿ. ಸೊ ಮೊನ್ನೆನೂ ಅಷ್ಟೇ ನನ್ನ ಮದುವೆ ವಿಚಾರ ಬಂದಾಗ ನಾನೊಂದು ಹ್ಯೂಮರಸ್ ಆಗಿ ನನ್ನೊಂದು ವೈಯಕ್ತಿಕ ಇಂಟರ್ವ್ಯೂ ಅಲ್ಲಿ ಹೇಳ್ತೀನಿ, ಯಾಕಪ್ಪ ನಾನು ಏನಕ್ಕೆ ನನ್ನ ತಳ್ಳಕ್ಕ, ಹಾವು ಬಿಟ್ಟು ಸಾಯ್ಸಕ್ಕ, ಓಕೆ ಕುಯ್ತಾರೆ, ಸಿಲಿಂಡರ್ ಒಳಗಡೆ ಹಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ ಇವತ್ತು ಇದಕ್ಕ ಅಂತ ಹೇಳಿದ್ದನ್ನ, ಅದನ್ನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಂತ ಅದನ್ನ ತಿರುಚಿ ಇವರು ಧ್ರುವಂತ್ ಅವ್ರು ಹೀಗೆ ಹೇಳಿದ್ರು ಅಂತ ಒಂದು ವಾಹಿನಿ. ಆಮೇಲೆ ಅದ್ರ ಮೇಲೆ ಒಂದು ಫೋನ್ ಕಾಲ್ ನನಗ್ ಬರುತ್ತೆ, ಆ ವಾಹಿನಿಯಿಂದ ಫೋನ್ ಕಾಲ್ ಮಾಡಿ ಇದ್ರ ಬಗ್ಗೆ ಇದನ್ನ ನೋಡಿ ಕಾಂಟ್ರವರ್ಸಿಗೆ. ಇವತ್ತು ಇದೆಲ್ಲ ಜನಗಳಿಗೆ ಗೊತ್ತಿರುವಂತ ಸತ್ಯ. ಇವತ್ತು ಸ್ವಲ್ಪ ಸಮಾಜದಲ್ಲಿ ಕೆಲವು ವಾಹಿನಿಗಳಿಂದ ಇವರೇ ಪ್ರಚೋದನೆ ಕೊಟ್ಟು ನ್ಯೂಸ್ಗಳಿಗೋಸ್ಕರ ಅದಕ್ಕೆ ಟೈಟಲ್ ಬೇರೆ ಕೊಟ್ಟು ಅದಕ್ಕೆ ಬೇರೆ ಅರ್ಥ ಕೊಟ್ಟು, ಅಷ್ಟು ಅವಿವೇಕಿ ಅವಿದ್ಯಾವಂತ ನಾನಲ್ಲ, ಎಲ್ಲಾ ಹೆಣ್ಮಕ್ಳು ಅಂತ ಹೇಳೋ ಅಷ್ಟು. ಸೊ ಇವತ್ತು ಪ್ರಸ್ತುತ ನಡೀತಿರೋದ್ರ ಬಗ್ಗೆ ಒಂದು ಹ್ಯೂಮರಸ್ ಆಗಿ ಹೇಳಿರೋದನ್ನ ಅವರು ಫೋನ್ ಮಾಡಿ ಇದಕ್ಕೆ ನೀವೊಂದು ಕ್ಲಾರಿಟಿ ಕೊಡಬೇಕು. ಏನು ಕ್ಲಾರಿಟಿ? ಹೆಣ್ಮಕ್ಳ ಬಗ್ಗೆ. ಯಾವ ಹೆಣ್ಮಕ್ಳ ಬಗ್ಗೆ? ಅಲ್ಲ, ಮೊನ್ನೆ ಒಂದು ಖಾಸಗಿ ಇಂಟರ್ವ್ಯೂ ಅಲ್ಲಿ ಕುಯ್ತಾರೆ, ಹೌದು ಇವತ್ತು ನಡೀತಾ ಇರೋದ್ರ ಬಗ್ಗೆ ಮಾತಾಡಿದ್ದೀನಮ್ಮ, ಅದು ಕ್ಲಾರಿಟಿ ಏನು? ನಿಮ್ಮ ನ್ಯೂಸ್ ಚಾನೆಲ್ ಅಲ್ಲೇ ತೋರಿಸಿರುವಂಥದ್ದು. ಅದನ್ನ ಮತ್ತೆ ಅವರು ಅದನ್ನ ಬೇರೆ ರೀತಿ, ನಾನು ಹೇಳ್ದೆ ಯಾಕೆ ಕಾಂಟ್ರವರ್ಸಿ ಹೇಳಾಗಿದೆ, ಅದಾದ ನಂತರ ಕೂಡ ಬಹಳ ಬಲವಂತವಾಗಿ ಆ ಪ್ರೋಗ್ರಾಮ್ನ ಮಾಡಿ ನನ್ನನ್ನು ಕರೀತಾರೆ. ನಾನು ಅಂತೀನಿ ಒಳ್ಳೇದ್ರ ಬಗ್ಗೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ಬೇಕಾದ್ರೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ನಾನು ಬರ್ತೀನಿ, ಕೆಲವು ಆಂಟಿ ಸೋಷಲ್ ಏನಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡೋಣ, ನಿಮ್ಮ ಕಾಂಟ್ರವರ್ಸಿಗೆ ನಾನು ಬರಲ್ಲ ಅಂತ ಹೇಳಿದ್ದೀನಿ. ಅದಾದ್ಮೇಲೆನೂ ಯಾರೋ ಬಹಳ ಬುದ್ಧಿಜೀವಿನ ಕರೆಸಿ ಅದನ್ನ ಧ್ರುವಂತವ್ರು ನನಗೆ ಹೇಳಕ್ಕೆ ನಾಚಿಕೆ ಆಗ್ತದೆ, ಅದು ಇದು ಅಂತ ಫುಲ್ ಡ್ರಾಮ್ಯಾಟಿಕ್ ಆಗಿ ಜನಗಳನ್ನ ಮಿಸ್ಲೀಡ್ ಮಾಡಕ್ ಹೋಗಿ ಅದಲ್ಲಿ ಎತ್ಕಟ್ಟಕ್ ನೋಡಿ. ಆಮೇಲೆ ಕಮೆಂಟ್ಸ್ ಬಂದಿದೆ ಕೆಳಗಡೆ, ಅವ್ರಿಗೇನೆ ಕಮೆಂಟ್ಸ್ ಬಂದಿದೆ, ಧ್ರುವಂತ ಹೇಳಿದ್ರಲ್ಲಿ ತಪ್ಪೇನಿದೆ, ನಡೀತಾ ಇರೋದ್ರ ಬಗ್ಗೆನೇ ಹೇಳಿದ್ದಾರೆ ಅಂತ. ಸೊ ದಿಸ್ ಇಸ್ ಆಲ್ ಲುಕ್ಸ್ ವೆರಿ ಸಿಲ್ಲಿ ಆ್ಯಂಡ್ ಇದು ಮಾಡಬಾರ್ದು. ಇವರ TRPಗಾಗಲಿ ಅಥವಾ ಇವರ ವ್ಯೂಸ್ಗಾಗಲಿ ಈ ರೀತಿ ಒಬ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ರಾಂಗ್ ಮಾಡಿ ಅಥವಾ ಒಬ್ರು ಕೆರಿಯರ್ ಭವಿಷ್ಯದ ಮೇಲೆ ಆಟ ಆಡೋದು ಅವರ ಒಂದು ದಿವಸದ ನ್ಯೂಸ್ಗೋಸ್ಕರ, ಇದ್ರ ವಿರುದ್ಧನೇ ನಾವು ಮಾತಾಡ್ತಾ ಇರೋದು. ಅನಂತರದಲ್ಲಿ ನೀವು ಅವ್ರಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈನೇ ಇಲ್ಲ. ಯಾಕಂತಂದ್ರೆ ಅವ್ರು ಏನು ಟ್ರೈ ಮಾಡ್ತಾ ಇದ್ರು ಅದು ಆಯ್ತೋ ಆಗಿಲ್ವೋ ಗೊತ್ತಿಲ್ಲ, ಬಟ್ ದೆನ್ ದೇರ್ ಇಸ್ ನೋ ರೆಸ್ಪಾನ್ಸ್. ಹೀಗೆ ನಡೀತಾ ಇದೆ. ಸೊ ಇದ್ರ ಬಗ್ಗೆನೇ ಮಾತಾಡಬೇಕು ನಾವೆಲ್ಲ. ಈಗ ಏನಾಗಿದೆ ಅಂತಂದ್ರೆ ತುಂಬ ಸೆಲೆಬ್ರಿಟೀಸ್ಗಳೇನು ನೋಡಿ, ನನಗೆ ಮೊನ್ನೆ ಇದು ಮಾಡಿದ ತಕ್ಷಣ ನನಗೆ ಒಂದು ಮ್ಯಾಸಿವ್ ರೆಸ್ಪಾನ್ಸ್ ಸಿಗ್ತದೆ ನಮ್ಮ ಪಬ್ಲಿಕ್ಕಿಂದ ಏನಿದೆ ಅಂದರೆ ಇದ್ರ ಬಗ್ಗೆ ತುಂಬ ಜನ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತದೆ ಅಸಹ್ಯ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರೋರಿಗೆಲ್ಲ ಎಫೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಮಾತಾಡಿದ್ರೆ ಇದು ಇನ್ನೂ ಜಾಸ್ತಿ ಆಗುತ್ತೆ, ಗುಚ್ಚೆ ಕಲ್ಲಿಸೋದು ಬೇಡ ಅಂತ ಎಲ್ಲರೂ ಸುಮ್ಮನೆ ಕೂತ್ರೆ ಇದು ಮುಗಿಯೋದು ಎಲ್ಲಿ? ಯಾರಾದ್ರೂ ಒಂದು ವಾಯ್ಸ್ ತೆಗಿಲೇಬೇಕು ಇದ್ರ ಬಗ್ಗೆ. ಸೀರಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಫೋಟೋ ಹಾಕಕ್ಕೋ, ವಿಡಿಯೋ ಹಾಕಕ್ಕೋ, ಡಾನ್ಸ್ ಮಾಡಿರೋದು ಹಾಕಕ್ಕೋ, ಮಾತಾಡ್ದಿ ವಿಡಿಯೋ ಹಾಕಕ್ಕೋ ಎದುರುಕೊಳ್ತಾ ಇದಾರೆ ಎಷ್ಟೋ ಜನ. ಎಲ್ಲಿ ನನ್ನನ್ನು ರೋಸ್ಟ್ ಮಾಡ್ತಾರೋ, ಇದರಿಂದ ಸಾಕಷ್ಟು ಜನ ಸೂಸೈಡ್ ಕೂಡ ಮಾಡ್ತಾರೆ. ಹೌದು, ಈಗ ಇವರು ಒಂದು ವಾಹಿನಿ ನನ್ನನ್ನ ಧ್ರುವಂತ ಅವರ ಹೆಣ್ಮಕ್ಳ ಬಗ್ಗೆ ಅಂತ ಹೇಳ್ತಾರಲ್ಲ, ಈಗ ನಾನು ಇದರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಎರಡು ಸಮನಾಗಿ ನಾನೀಗ ಎತ್ಕೊಂಡಿರೋದು ಇದನ್ನ. ಅವ್ರಿಗೆ ಹೆಣ್ಮಕ್ಳಿಗೂ ಇದರಿಂದ ಯೂಸ್ಫುಲ್ ಆಗ್ಬೇಕು, ಗಂಡು ಮಕ್ಳಿಗೂ ಆಗ್ಬೇಕು ಅಂತ. ಯಾಕಂತಂದ್ರೆ ಇವತ್ತು ಹೆಣ್ಮಕ್ಳು ಕೆಲವು ಅವರ ಒಂದು ಏನು ಕ್ರಿಯೇಟಿವ್ ಇದೆ ಅಥವಾ ಏನೇ ಒಂದು ಪೋಸ್ಟ್ ಮಾಡೋದಕ್ಕೇನೆ ಇವತ್ತು ಭಯ ಮಾಡ್ತಾ ಇದಾರೆ. ಯಾಕಂದ್ರೆ ಕೆಟ್ಟ ಕಮೆಂಟ್ಸ್, ಅದಕ್ಕೆ ಒಂದು ಏನು ಇಲ್ಲ, ರೆಸ್ಟ್ರಿಕ್ಷನ್ಸೇ ಇಲ್ಲ. ಆಮೇಲೆ ನನಗೀಗ ನಾನು ಇದ್ರ ಬಗ್ಗೆ ಯಾವಾಗ ವಾಯ್ಸ್ ತಗೊಂಡಾಗ ನಮ್ಮ ಬಿಗ್ ಬಾಸ್ ಕೆಲವು ಫೀಮೇಲ್ ಸೆಲೆಬ್ರಿಟೀಸ್ ಫೋನ್ ಮಾಡಿ ಹೇಳಿದ್ರು ನನಗೆ, ನನ್ನ ಧ್ರುವ್ ನಾವು ಹೇಳ್ಕೋಬೇಕು ಅಂತ ಆಸೆ ಇದೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಬರುವಂತ ಕಮೆಂಟ್ಸ್ ಮತ್ತೆ ವಿಡಿಯೋಸ್ ಇದೆಯಲ್ಲ, ಅದನ್ನ ನಮ್ಮ ಫ್ಯಾಮಿಲಿ ನಾವು ಕೇಳಕ್ಕಾಗಲ್ಲ, ನೋಡಕ್ಕಾಗಲ್ಲ ಅಂತದ್ದು. ಸೊ ಇದ್ರ ವಿರುದ್ಧ ನೀವು ಮಾತಾಡ್ತಿದ್ದೀರಿ, ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.